ವೆಲ್ಕಮ್ ಟು ಇಬ್ರಾಹಿಂ ರೋಜಾ ಬಿಜಾಪುರ್. ಇದನ್ನು ದಕ್ಷಿಣ ಭಾರತದ ತಾಜ್ ಎಂದು ಯಾಕೋ ಕರೆಯುತ್ತಾರೆ ಗೊತ್ತಾ? ಪ್ಯಾರ್ಗೆ ಆಗ್ಬಿಟ್ಟೈತೆ ಕನ್ನಡದ ಫಿಲಿಂ ಶೂಟಿಂಗ್ ನಡೆದಿದ್ದು ಇಲ್ಲೇ ನೋಡಿ. ಈ ಭವ್ಯವಾದ ಸ್ಮಾರಕವನ್ನು ಎಷ್ಟು ವರ್ಷ ಕಟ್ಟಿದರು ಗೊತ್ತಾ? ಇಲ್ಲಿನ ಸಮಾಧಿಗಳ ರಹಸ್ಯವೇನು? ಈ ತಾಜ್ ಬೌಡಿ ಒಳಗಡೆ ಅಡಗಿರುವ ಕತೆ ನಿಮಗೂ ಗೊತ್ತಾ? ಇವೆಲ್ಲವನ್ನು ನಾವು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇವೆ. ಸ್ಕಿಪ್ ಮಾಡದೆ ಈ ವಿಡಿಯೋ ಪೂರ್ತಿ ನೋಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಡ್ವೆಂಚರ್ ಟೂರಿಸ್ಟ್ AAY ಪೈಜಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ನಿಮಗೆ ಬಿಜಾಪುರದ ಇಬ್ರಾಹಿಂ ರೋಜಾ ಹಾಗೂ ತಾಜ್ ಬೌಡಿ ಬಗ್ಗೆ ತಿಳಿಸಿಕೊಡುತ್ತೀವಿ. ಬನ್ನಿ. ಇದು ಎಂಟ್ರೆನ್ಸ್. ಇಲ್ಲಿ ಒಬ್ಬರಿಗೆ ಎಂಟ್ರೆನ್ಸ್ ಫೀಸ್ 25 ರೂಪೀಸ್ ಇರುತ್ತೆ. ಎರಡನೇ ಇಬ್ರಾಹಿಂ ಆದಿಲ್ ಶಹಾನ ಸಮಾಧಿ. ಇದು ಬಿಜಾಪುರ ನಗರದ ಪಶ್ಚಿಮ ಭಾಗದ ಹೊರವಲಯದಲ್ಲಿ ಇದೆ. ಸ್ನೇಹಿತರೆ, ನಿಮ್ಮ ಪಾದರಕ್ಷೆಗಳನ್ನು ಇಲ್ಲೇ ಹೊರಗಡೆ ಬಿಟ್ಟು ಹೋಗಬೇಕು. ನಡೆಯಿರಿ, ಒಳಗೆ ಹೋಗೋಣ. ಫೈನಲಿ ಇಬ್ರಾಹಿಂ ರೋಜಾಗೆ ಬಂದು ರೀಚ್ ಆದ್ವಿ. ಓ ವಂಡರ್ಫುಲ್, ಸೂಪರ್. ಇಬ್ರಾಹಿಂ ರೋಜಾ ಭಾರತದ ಕರ್ನಾಟಕ ರಾಜ್ಯದ ಬಿಜಾಪುರದಲ್ಲಿ ಇದೆ. ಈ ಸ್ಮಾರಕ ಕಟ್ಟಲು ಸುಮಾರು 8 ವರ್ಷ ಬೇಕಾಯಿತು. ಇದನ್ನು ಕಪ್ಪು ತಾಜ್ ಅಥವಾ ದಕ್ಷಿಣ ತಾಜ್ ಅಂತೂ ಕರೆಯುತ್ತಾರೆ. ಈ ಸ್ಮಾರಕದ ಸೂಪರ್ವೈಸರ್ ಹೆಸರು ಮಲ್ಲಿಕ್. ಇಲ್ಲಿ ನೋಡ್ರಿ, ಹಳೆ ಕಾಲದ ಸ್ಟೆಪ್ಸ್ ಹೆಂಗಿದೆ. ಇಲ್ಲಿ ಮಸೀದು ಮತ್ತು ಸಮಾಧಿಗಳ 2 ಸ್ಮಾರಕಗಳು ಇದೆ. ವಿಸಿಟಿಂಗ್ ಟೈಮ್ ಮಾರ್ನಿಂಗ್ 6 to ಈವ್ನಿಂಗ್ 6 ವರೆಗೂ. ಇಲ್ಲಿ ನೋಡಿ, ನಡುವೆ ಸಣ್ಣ ಬಾವಿ ಇದೆ. ನೋಡಿ, ಇಲ್ಲಿ ಮಸೀದಿ 400 to 500 ವರ್ಷಗಳ ಹಳೆಯ ಸ್ಮಾರಕಗಳು ಇನ್ನೂ ಹೇಗೆ ಸ್ಟ್ರಾಂಗ್ ಇದೆ ನೋಡಿ. ಇದು ಮಸೀದಿ ಒಳಾಂಗಣ. ನೋಡಿ ಮೇಘ ಹೇಗೆ ಬ್ಯೂಟಿಫುಲ್ ಆಗಿದೆ. ಅದ್ಭುತ ಡಿಸೈನ್. ಸ್ನೇಹಿತರೆ, ನಮ್ಮ ಹಿಂದಿನ ವಿಡಿಯೋದಲ್ಲಿ ಬಿಜಾಪುರದ ಗೋಲಗುಮ್ಮಟ ಹಾಗೂ ಗೋಲ್ಡನ್ ಜಾಮಿಯಾ ಮಸೀದಿ ಬಗ್ಗೆ ತಿಳಿಸಿಕೊಟ್ಟಿವಿ. ಆ ವಿಡಿಯೋನು ತಪ್ಪದೆ ನೋಡಿ. ಅದರ ಮುಂದಿನ ಭಾಗವೇ ಇಬ್ರಾಹಿಂ ರೋಜಾ ವಿಡಿಯೋ. ಬನ್ನಿ, ಸಮಾಧಿಗಳ ಸ್ಮಾರಕದ ಹತ್ತಿರ ಹೋಗೋಣ. ನೋಡಿ, ಹಳೆ ಕಾಲದ ಕಾಂಪೌಂಡ್ ಹೇಗಿದೆ. ಇಲ್ಲಿ ಪ್ರತಿನಿತ್ಯ ಸಾವಿರಾರು ಟೂರಿಸ್ಟ್ಗಳು ಬರ್ತಾರೆ. ಇದು ಹುಬ್ಬಳ್ಳಿಯಿಂದ ಸುಮಾರು 200 ಕಿಲೋಮೀಟರ್ ದೂರ ಇದೆ. ನೀವು ಇಲ್ಲಿ ಬಸ್ಸು ಅಥವಾ ಟ್ರೈನ್ ಮುಖಾಂತರ ಬರಬಹುದು. ಬಿಜಾಪುರದಲ್ಲಿರುವ ಟೂರಿಸ್ಟ್ ಪ್ಲೇಸ್ಗಳು 4 to 5 ಕಿಲೋಮೀಟರ್ಸ್ ಸರೌಂಡಿಂಗ್ ಒಳಗೆ ಇದೆ. ನೀವು ನಿಮ್ಮ ಪ್ರೈವೇಟ್ ವೆಹಿಕಲ್ ನಿಂದ ಎಲ್ಲ ಟೂರಿಸ್ಟ್ ಪ್ಲೇಸ್ಗಳನ್ನು ನೋಡಬಹುದು. ಬನ್ನಿ, ಸಮಾಧಿಗಳ ಹತ್ತಿರ ಏನಿದೆ ನೋಡೋಣ ಬನ್ನಿ. ಓ ಸೂಪರ್. ನೋಡಿ, ಇವು ಎಲ್ಲ ಕಲ್ಲಿನ ಸಮಾಧಿಗಳು. ಒಳಗಡೆ ಫುಲ್ ಅಟ್ರಾಕ್ಷನ್ ಆಗಿದೆ. ಫ್ರೆಂಡ್ಸ್ ನೋಡಿ, ಮೇಲಿನ ವ್ಯೂ ವಂಡರ್ಫುಲ್. ಫ್ರೆಂಡ್ಸ್, ಈ ಸ್ಮಾರಕ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ. ನೋಡಿ, ಆಗಿನ ಟೆಕ್ನಾಲಜಿ ಹೇಗಿತ್ತು. ನೋಡಿ ಮೇಲೆ ಏನು ಹೇಗೆ ಸಪೋರ್ಟ್ ಇಲ್ಲದಾಗೆ ಹೇಗೆ ಕಟ್ಟಿದರು. ನಡೀರಿ, ನಿಮಗೆ ಹೊರಗಿನ ವ್ಯೂ ತೋರಿಸ್ತೀವಿ. ವಾವ್, ಬ್ಯೂಟಿಫುಲ್. ಕಲ್ಲಿನಲ್ಲಿ ಹೇಗೆ ಡ್ರಾಯಿಂಗ್ ಮಾಡಿದ್ದಾರೆ ನೋಡಿ. ಅಮೇಜಿಂಗ್. ಸ್ನೇಹಿತರೆ, ಇಲ್ಲಿ ನಮ್ಮ ಕಾಮಿಡಿ ಹೀರೋ ಕೋಮಲ್ ಅವರ ಗೋವಿಂದಾಯ ನಮಃ ಫಿಲ್ಮು ಯಾರ್ಗೆ ಆಗ್ಬಿಟ್ಟೈತೆ ಸಾಂಗು ಇಲ್ಲಿ ಶೂಟಿಂಗ್ ಆಗಿದೆ. ಫ್ರೆಂಡ್ಸ್, ನಮ್ಮ ಮುಂದಿನ ವಿಡಿಯೋ ಬಿಜಾಪುರದ ಪಾರ್ಟ್ 3ದಲ್ಲಿ ಬಾರಾ ಕಮಾನ್, ಹುಬ್ಳಿ ಬ್ರಿಡ್ಜ್ ಮತ್ತು ಮಲಿಕೆ ಮೈದಾನ್ ಇವು ಎಲ್ಲವನ್ನೂ ತೋರಿಸ್ತೀವಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ವಿಸಿಟ್ ಮಾಡಲು ಬೆಸ್ಟ್ ಟೈಮ್ ಅಂದರೆ ಅಕ್ಟೋಬರ್ ಟು ಮಾರ್ಚ್. ಬೇಸಿಗೆ ಸಮಯದಲ್ಲಿ ವಿಸಿಟ್ ಮಾಡಲು ಅವಾಯ್ಡ್ ಮಾಡಿ, ಯಾಕಂದರೆ ಇಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ.
ನೋಡಿ, ಇದೇ ತಾಜ್ ಬೌಡಿ ಎಂಟ್ರೆನ್ಸ್. ಇದರ ನಿರ್ಮಾಪಕರು 2ನೇ ಇಬ್ರಾಹಿಂ ಆದಿಲ್ ಶಾ. ಇದು ಒಂದು ದೊಡ್ಡ ಮೆಟ್ಟಲ ಬಾವಿ. ಇದು 52 ಫೂಟ್ ಆಳ ಇದೆ. ಇದನ್ನು ಸುಮಾರು 1620ನೇ ಇಸ್ವಿದಲ್ಲಿ ನಿರ್ಮಿಸಿದರು. ಸ್ನೇಹಿತರೆ, ಹೇಗಿದೆ ಈ ಬಿಜಾಪುರದ ವಿಡಿಯೋ? ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಇನ್ನೊಂದು ಅದ್ಭುತ ವಿಡಿಯೋದಲ್ಲೇ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು.